ಹೌದು, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರಭಾವಿ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ ಸೇರಲಿದ್ದಾರೆ ಎಂಬ ಸುದ್ದಿಗಳು ಸದ್ದು ಮಾಡುತ್ತಿರುವ ಬೆನ್ನಲ್ಲಿಯೇ ಶಿವಶಂಕರ್ ರೆಡ್ಡಿ ಅವರು ಬಿಜೆಪಿ ಸೇರಲಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿದ್ವು. ಆದರೆ ತಾವು ಕಾಂಗ್ರೆಸ್ ತೊರೆಯುವ ಬಗ್ಗೆಯಾಗಲಿ ಬಿಜೆಪಿ ಸೇರುವ ಬಗ್ಗೆಯಾಗಲಿ ಸ್ಪಷ್ಟತೆ ನೀಡದ ಶಿವಶಂಕರ್ ರೆಡ್ಡಿ ಅವರು ತಮಗೆ ಕಾಂಗ್ರೆಸ್ ಟಿಕೆಟ್ ನೀಡುವಂತೆ ವರಿಷ್ಠರಲ್ಲಿ ಮನವಿ ಮಾಡಿರುವುದಾಗಿ ಹೇಳಿದ್ದಾರೆ. ಮುಂದುವರಿದು ಮಾತನಾಡಿರುವ ಶಿವಶಂಕರ್ ರೆಡ್ಡಿ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿರುವ ಕಾರಣ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲಿಯೂ ನೇರ ಹಣಾಹಣಿ ಇರಲಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಶಾಸಕ ಸೇರಿ 6 ಮಂದಿ ಇದ್ದರೂ ನೇರ ಹಣಾಹಣಿ ನಡೆಯಲಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಸುಧಾಕರ್ ಕಾಂಗ್ರೆಸ್ ಸೇರುವ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ ಎಂದು ಹೇಳಿರುವ ಅವರು, ನಾನು ಕವಲು ದಾರಿಯಲ್ಲಿದ್ದೇನೆ. ಈ ಸಂಬಂಧ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮನ್ನ ಕರೆದು ಮಾತನಾಡಿದ್ದಾರೆ ಎಂದು ಹೇಳಿದರು. ಅಲ್ಲದೆ ಈವರೆಗೆ ಹೊರಗಿನವರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಟಿಕೆಟ್ ನೀಡಲಾಗಿದೆ. ಈ ಬಾರಿ ನಾನು ಸ್ಥಳೀಯನಾಗಿದ್ದು ನಾನು ಆಕಾಂಕ್ಷಿಯಾಗಿದ್ದೇನೆ. ನನಗೆ ಅವಕಾಶ ನೀಡುವಂತೆ ಕೇಳಿರುವುದಾಗಿ ಅವರು ಹೇಳಿದ್ದಾರೆ. ಇಂದು ನಡೆಯಲಿರುವ ಕಾಂಗ್ರೆಸ್ ಸಿಎಲ್ಪಿ ಸಭೆಯಲ್ಲಿ ರಾಜ್ಯಸಭೆ ಚುನಾವಣೆಗೆ ಸಂಬಂಧಿಸಿ ಚರ್ಚೆ ನಡೆಯಲಿದೆ. ಅಲ್ಲದೆ ಎಲ್ಲ ಶಾಸಕರು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮಾತನಾಡಬಹುದು ಎಂದು ಅವರು ಹೇಳಿದ್ದಾರೆ. ವೀರಪ್ಪ ಮೊಯ್ಲಿ ಮತ್ತು ರಕ್ಷಾ ರಾಮಯ್ಯ ಅವರು ಹೊರಗಿನವರೇ ಆಗಿದ್ದು ಪರೋಕ್ಷವಾಗಿ ಈ ಇಬ್ಬರಿಗೂ ಟಿಕೆಟ್ ನೀಡಬಾರದು ಎಂಬುದು ಶಿವಶಂಕರ್ ರೆಡ್ಡಿ ಅವರ ಅಭಿಮತವಾಗಿದೆ. ಈವರೆಗೆ ಹೊರಗಿನವರಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಅವರು ಹೇಳಿದ್ದು, ವೀರಪ್ಪ ಮೊಯ್ಲಿ ಅವರು ಹೊರಗಿನವರೇ ಆಗಿರುವ ಕಾರಣ ಪರೋಕ್ಷವಾಗಿ ಮೊಯ್ಲಿ ಅವರಿಗೆ ಶಿವಶಂಕರ್ ರೆಡ್ಡಿ ಟಾಂಗ್ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಅಲ್ಲದೆ ಮತ್ತೊಬ್ಬ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವ ರಕ್ಷಾ ರಾಮಯ್ಯ ಅವರು ಹೊರಗಿನವರೇ ಆಗಿದ್ದಾರೆ. ಹಾಗಾಗಿ ಇವರಿಬ್ಬರನ್ನ ಹೊರತುಪಡಿಸಿ ಸ್ಥಳೀಯರಾದ ನಮಗೆ ಟಿಕೆಟ್ ನೀಡಬೇಕು ಎಂಬುದು ಶಿವಶಂಕರ್ ರೆಡ್ಡಿ ಅವರ ವಾದವಾಗಿದೆ. ವರಿಷ್ಠರು ಟಿಕೆಟ್ ಯಾರಿಗೆ ಎಂಬ ಬಗ್ಗೆ ಇನ್ನೂ ತೀರ್ಮಾನ ಮಾಡದ ಕಾರಣ ಅವರು ಕಾಯುತ್ತಿದ್ದಾರೆ. ಇನ್ನು ವೀರಪ್ಪ ಮೊಯ್ಲಿ ಅವರು ಪರೋಕ್ಷವಾಗಿ ರಕ್ಷಾ ರಾಮಯ್ಯ ಅವರಿಗೆ ಟಾಂಗ್ ನೀಡಿದ್ದಾರೆ. ತಾವು ಹಣ ನೀಡಿ ಟಿಕೆಟ್ ಖರೀದಿಸಲ್ಲ ಎಂದು ಹೇಳುವ ಮೂಲಕ ರಕ್ಷಾ ರಾಮಯ್ಯ ಖರೀದಿಸಿದ್ದಾರೆ ಎಂಬ ಪರೋಕ್ಷ ಟಾಂಗ್ ನೀಡಿದ್ದು, ಇದೇ ಹಾದಿಯಲ್ಲಿ ಶಿವಶಂಕರ್ ರೆಡ್ಡಿ ಅವರು ಈ ಇಬ್ಬರು ನಾಯಕರಿಗೂ ಪರೋಕ್ಷ ಟಾಂಗ್ ನೀಡಿ ಹೊರಗಿನವರಿಗೆ ಮಣೆ ಹಾಕಿದ್ದು ಸಾಕು, ಸ್ಥಳೀಯ ಆಕಾಂಕ್ಷಿಗಳಿಗೆ ಮನ್ನಣೆ ನೀಡಬೇಕು ಎಂದು ಅವರು ಈಗಾಗಲೇ ವರಿಷ್ಠರ ಬಳಿ ಹೇಳಿದ್ದು, ಹೈಕಮಾಂಡ್ ಯಾವ ರೀತಿಯ ತೀರ್ಮಾನ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಇಲ್ಲ, ಇವತ್ತಿನ ಪರಿಸ್ಥಿತಿಯಲ್ಲಿ ಈ 8 ಕ್ಷೇತ್ರದಲ್ಲಿ 6 ಜನ ಇಂಡಿಪೆಂಡೆಂಟ್ ಸೇರಿಕೊಂಡ್ರೆ ಕಾಂಗ್ರೆಸ್ ಮೇಲ್ನೋಟಕ್ಕೆ ಕಾಂಗ್ರೆಸ್ ಅಸ್ತಿತ್ವ ಇದೆ. ಸೊ ಅದರಿಂದ ಗೆಲ್ಲುವಂಥ ಅವಕಾಶಗಳು ಇದೆ. ಆದರೂ ನೇರ ಸ್ಪರ್ಧೆ ಇರೋದರಿಂದ ಯಾರೇ ಅಭ್ಯರ್ಥಿ ಆದರೂ ಕೂಡ ನೇರ ಹಣಾಹಣಿ ಇರ್ತದೆ. ಅದರಲ್ಲಿ ಸೂಕ್ತವಾದಂಥ ಅಭ್ಯರ್ಥಿನ ಹಾಕಿದ್ರೆ ಮಾತ್ರ ಒಳ್ಳೆ ಫೈಟ್ ಆಗುತ್ತೆ, ಅವಕಾಶಗಳಿದೆ. ನಾನು ಬಿ ಜೆ ಪಿಗೆ ಹೋಗ್ತೀನಿ ಅಥವಾ ಹೋಗಿದ್ದೀನಿ, ಕರೀತಾ ಇದ್ದಾರೆ ಅಥವಾ ಕೆಲವರು ಮಾತಾಡಿದ್ದಾರೆ ಅನ್ನೋದು ನಿಜ. ಆದರೆ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನಾನು ಸ್ವಲ್ಪ ಒಂದು ಕವಲ್ದಾರಿಯಲ್ಲಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಅಂದರೆ ನಾನು ಇಲ್ಲೂ ಕೂಡ ಒತ್ತಾಯ ಮಾಡ್ತಾಯಿದ್ದೀನಿ. ನಾನು ಮಾಧ್ಯಮದಲ್ಲಿ ಹೇಳಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ನನ್ನ ಕರೆದು ಮಾತಾಡಿದ್ರು. ಬಹುಶಃ ನನ್ನ ಹೇಳಿಗಳು ಮಾಧ್ಯಮದಲ್ಲಿ ನೋಡಿ ಕರೆದಿದ್ದರು. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ನೋಡಿ, ಇದುವರೆಗೂ ಕೂಡ ಇದು ಹೊರಗಡೆಯವ್ರಿಗೆ, ನಾವು ಕೂಡ ಹೊರಗಡೆಯವ್ರು ಕೊಡೋದಕ್ಕೆ ಹೇಳಿದ್ದೀವಿ ನಿಜ. ಆದರೆ ಈ ಸಲ ನಾನು ಇದ್ದೀನಿ, ಸ್ಥಳೀಯಲ್ಲಿದ್ದೀನಿ, ಸ್ವಲ್ಪ ಸ್ಥಳೀಯರಿಗೆ ಅವಕಾಶ ಕೊಡಿ ಅಂತ ಕೇಳಿದ್ದೆ. ಮತ್ತು ಅಲ್ಲಿ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಅವರ ಅಭಿಪ್ರಾಯ ಕೊಡ್ಬೋದು ನಾಯಕರಿಗೆ. MLS ಅಭಿಪ್ರಾಯ, ಯಾಕೆಂದರೆ ಸ್ಥಳೀಯವಾಗಿ MLS, ಡಿಪ್ಯೂಟೆಡ್ MLS ಆಯಾ ತಾಲೂಕಿನ ವಿದ್ಯಮಾನಗಳು ಚೆನ್ನಾಗಿ ಗೊತ್ತಿರುತ್ತೆ. ಎಲ್ಲಿ ಸ್ಟ್ರಾಂಗ್ ಇದ್ದೀವಿ, ಎಲ್ಲಿ ವೀಕ್ ಇದ್ದೀವಿ, ಏನು ಮಾಡಬೇಕು, ಮತ್ತು ಸಾಮಾನ್ಯ ಜನರ ಬಾಯಲ್ಲಿ ಏನಿದೆ, ಯಾರು ಸಮರ್ಥರು ಅಥವಾ ಯಾರು ಗೆಲ್ಬೋದು. ಈ ಪರಿಸ್ಥಿತಿಯಲ್ಲಿ ಮೊದಲೆಲ್ಲ ತ್ರಿಕೋನ ಸ್ಪರ್ಧೆ ಇತ್ತು, ಆಗ ಅವಕಾಶಗಳು ಜಾಸ್ತಿ ಇದ್ದವು, ಓಟು ಹಂಚೋಗ್ತಾ ಇತ್ತು. ಈಗ ನೇರ ಸ್ಪರ್ಧೆ ಆಗಿದೆ. BJP JDS ಒಂದಾಗಿದ್ದಾರೆ ಮತ್ತು ಕಾಂಗ್ರೆಸ್ ನಮಗೆ ಅವರು ಪ್ರತಿಸ್ಪರ್ಧಿ ಇಬ್ಬರು ಸೇರಿಕೊಂಡು ಯಾವುದೇ ಕ್ಷೇತ್ರದಲ್ಲಿ ಭಾಳ ಟಫ್ ಎಲೆಕ್ಷನ್ಸು. ಇಡೀ ರಾಜ್ಯದಲ್ಲಿ ಬಹುಶಃ ಭಾಳ ಅತ್ಯಂತ
ಗಂಭೀರವಾದ ಚುನಾವಣೆ ಇದಾಗುತ್ತೆ. ಅಲ್ಲಿ ಸ್ಥಳೀಯ ಸಿಚುವೇಶನ್ಗಳ ಮೇಲೆ, ಅಭ್ಯರ್ಥಿಗಳ ಮೇಲೆ ಸೋಲು ಗೆಲುವು ನಿಶ್ಚಯ ಆಗುತ್ತೆ. ಯಾರೂ ಕೂಡ ಸುಮ್ಮನೆ ಉದಾಸೀನವಾಗಿ ಅಥವಾ ಹಾಗೆ ಹೀಗೆ ಅಂತ ಹೇಳಕ್ಕೆ ಬರೋದಿಲ್ಲ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.